ಹಾಯ್ ಫ್ರೆಂಡ್, ನಾನು ಅರುಣ್. ಇಂದಿನ ಕತೆ ನನ್ನ ಜೀವನದಲ್ಲಿ ಹಲವು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ನಡೆದ ಒಂದು ನಿಜವಾದ ಘಟನೆ. ಪಿಯುಸಿ ಮುಗಿದಿತ್ತು. ನನ್ನೆಲ್ಲಾ ಹಾಸ್ಟೆಲ್ ಸ್ನೇಹಿತರು ಊರಿಗೆ ಹೊರಟು ಹೋಗಿದ್ದರು. ಆದರೆ ನನಗೆ ಅಲ್ಲೇ ಉಳಿದು ಒಂದು ರೂಮ್ ಹುಡುಕುವ ಅನಿವಾರ್ಯತೆ ಇತ್ತು. ಹಲವು ದಿನಗಳ ಹುಡುಕಾಟದ ನಂತರ ಕೊನೆಗೂ ನನಗೆ ಒಂದು ಬಾಡಿಗೆ ಕೋಣೆ ಸಿಕ್ಕಿತ್ತು. ಮನೆಯ ಮಾಲೀಕರು ಸುಮನ ಅವರು. ಅವರು ತಮ್ಮ ಮಗನೊಂದಿಗೆ ಆ ಮನೆಯಲ್ಲಿ ವಾಸವಾಗಿದ್ದರು. ಮಗ ಬೆಂಗಳೂರಿನ ಹಾಸ್ಟೆಲ್ನಲ್ಲಿದ್ದ, ತಿಂಗಳಿಗೆ ಒಮ್ಮೆ ಬಂದು ಹೋಗುತ್ತಿದ್ದ ಅಷ್ಟೇ. ಅವರಿಗೆ ಕರಿಮಣಿ ಮಾಲೀಕ ಅಂದರೆ ಪತಿ ಇರಲಿಲ್ಲ. ಅವರು ತೀರಿಹೋಗಿ ಹಲವು ವರ್ಷಗಳೇ ಆಗಿದ್ದವು. ಆದರೆ ಅವರು ಇಟ್ಟಿದ್ದ ಸಾಕಷ್ಟು ದುಡ್ಡಿನಿಂದಲೇ ಸುಮನ ಅವರ ಜೀವನ ಸುಗಮವಾಗಿ ನಡೆಯುತ್ತಿತ್ತು. ಅರುಣ್, ಸುಮನ ಅವರ ಬಗ್ಗೆ ಹೇಳಬೇಕೆಂದರೆ ಅವರು ನೋಡಲು ಬಹಳ ಅಂದವಾಗಿದ್ದರು. ಸ್ವಲ್ಪ ಎತ್ತರವಾಗಿ ಬಿಳಿಯಾಗಿದ್ದರು. ಪತಿ ತೀರಿದ ನಂತರ ಅವರು ಮತ್ತೊಂದು ಮದುವೆಯಾಗದೆ, ತವರಿಗೆ ಹೋಗದೆ, ಯಾರನ್ನೂ ಬೇಡದೆ ತಮ್ಮ ಪಾಡಿಗೆ ತಾವು ಏಕಾಂಗಿಯಾಗಿ ಬದುಕುತ್ತಿದ್ದರು. ಆದರೆ ಹಸಿವು ಯಾರನ್ನೂ ಬಿಟ್ಟಿದೆ. ಅದು ಎಲ್ಲರನ್ನೂ ಕಾಡುತ್ತದೆ. ಒಂದು ದಿನ ನನ್ನ ಲೋಕಲ್ ಸ್ನೇಹಿತನಿಗೆ ರೂಮ್ ಬೇಕೆಂದು ಕೇಳಿದ್ದೆ. ಅವನು ವಿಚಾರ ಮಾಡಿ ಹೇಳ್ತೀನಿ ಎಂದ. 2 ದಿನಗಳ ನಂತರ ಅವನು, ಅರುಣ್, ನಮ್ಮ ಜೊತೆ ಓದುತ್ತಿದ್ದ ರವಿ ಇದ್ದಾನಲ್ಲ, ಅವನ ಮನೆ ಹತ್ತಿರ ಒಂದು ರೂಮ್ ಖಾಲಿ ಇದೆ ಅಂತ ಹೇಳಿದ. ಮರುದಿನ ಸುಮಾರು 12 ಗಂಟೆಗೆ ನಾನು ರವಿಯ ಮನೆಗೆ ಹೋದೆ. ಸರಿ, ಬನ್ನಿ ಹೋಗೋಣ ಎಂದು ರವಿ ನನ್ನನ್ನು ಪಕ್ಕದ ಏರಿಯಾಗೆ ಕರೆದುಕೊಂಡು ಹೋದ. ಹೋಗುವ ಮುನ್ನ ಅವನು ನನಗೆ ಒಂದು ಎಚ್ಚರಿಕೆ ಕೊಟ್ಟ. ಏನದು ಎಂದು ಕೇಳಿದೆ. ಅವನು, ಮನೆಯ ಮಾಲೀಕರು ಏನೇ ಮಾತು ಆಡಲಿ ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡ. ಏನಾದರೂ ಕೇಳಿದರೆ ಓಕೆ ಅಂತ ಹೇಳು ಸಾಕು ಅಂದ. ಅರುಣ್, ಆಮೇಲೆ ರವಿಯೇ ಅವರ ಜೊತೆ ಮಾತುಕತೆ ನಡೆಸಿ ಕೊನೆಗೆ ಕೇವಲ ₹1000 ಬಾಡಿಗೆಗೆ ಒಪ್ಪಂದ ಮಾಡಿಸಿದ. ನಾನು ಸರಿ ಅಂತ ಒಪ್ಪಿಕೊಂಡೆ. ಅಂದೇ ಸಾಯಂಕಾಲವೇ ನನ್ನ ಬ್ಯಾಗ್ ತೆಗೆದುಕೊಂಡು ರೂಮ್ಗೆ ಬಂದೆ. ಆದರೆ ಈ ಮನೆಯಲ್ಲಿ ಒಂದು ಕೊರತೆ ಇತ್ತು. ಅದೇನು ಅಂದರೆ ಅವರ ಮನೆಗೂ ಮತ್ತು ನನಗೆ ಕೊಟ್ಟಿರುವ ಕೋಣೆಗೂ ನಡುವೆ ಇರುವುದು ಒಂದೇ ಒಂದು ಸಾಮಾನ್ಯ ಬಾತ್ರೂಮ್. ಬಾಡಿಗೆ ಕಡಿಮೆ ಎಂಬ ಕಾರಣಕ್ಕೆ ನಾನು ಅದನ್ನು ಒಪ್ಪಿಕೊಂಡಿದ್ದೆ. ಮೊದಮೊದಲು ಒಂದಿಷ್ಟು ದಿನಗಳ ಕಾಲ ಸುಮನ ಅವರು ನನ್ನೊಂದಿಗೆ ಹೆಚ್ಚಿಗೆ ಮಾತನಾಡಲಿಲ್ಲ. ನನ್ನ ಸ್ನೇಹಿತ ರವಿ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನೇ ಹೇಳಿದ್ದರು. ಅವರು ಮಾತನಾಡದೇ ಇದ್ದುದಕ್ಕೆ ನಾನು ಕೂಡ ನನ್ನ ಪಾಡಿಗೆ ಸುಮ್ಮನಿದ್ದೆ. ಅರುಣ್, ಹೀಗೆ 1-2 ತಿಂಗಳು ಕಳೆದ ನಂತರ ಒಂದು ದಿನ ನಾನು ಹೊರಗೆ ಹೋಗುತ್ತಿದ್ದಾಗ ಅವರು ಮೊದಲ ಬಾರಿಗೆ ಮಾತನಾಡಿಸಿದರು. ಆಮೇಲೆ ದಿನದಿಂದ ದಿನಕ್ಕೆ ಮಾತುಕತೆ ಬೆಳೆದು ನಮ್ಮ ನಡುವೆ ಸ್ವಲ್ಪ ಸ್ನೇಹವೂ ಬೆಳೆಯಿತು. ಅವರು ಯಾವಾಗಲಾದರೂ ಏನಾದರೂ ವಿಶೇಷ ತಿಂಡಿ ಮಾಡಿದರೆ ನನಗೆ ಕೊಡುತ್ತಿದ್ದರು. ಹೊರಗಿನ ಊಟ ತಿಂದು ಬೇಸರವಾಗಿದ್ದ ನನಗೆ ಅದು ಮೃಷ್ಟಾನ್ನ ಭೋಜನ ಸಿಕ್ಕಂತೆ ಆಗುತ್ತಿತ್ತು. ಇನ್ನೂ ಒಂದು ವಿಷಯ. ನನ್ನ ಕೋಣೆಗೂ ಮತ್ತು ಅವರ ಮನೆಗೂ ಒಂದು ಕಳ್ಳ ಮಾರ್ಗವಿತ್ತು. ಅವರು ತಮ್ಮದೇ ಮನೆಯ ಒಂದು ಕೋಣೆಯನ್ನು ನನಗೆ ಬಾಡಿಗೆಗೆ ನೀಡಿದ್ದರು. ಆ 2 ಕೋಣೆಗಳ ನಡುವೆ ಒಂದು ಬಾಗಿಲು ಇತ್ತು. ಆದರೆ ಅದನ್ನು ಅವರು ಒಳಗಿನಿಂದ ಬಂದ್ ಮಾಡಿದ್ದರು. ಹೀಗಾಗಿ ಅವರು ಆ ಕಡೆ, ನಾನು ಈ ಕಡೆ ಇರುತ್ತಿದ್ದೆ. ನಾನು ಕೆಲವೊಮ್ಮೆ ಅಲ್ಲಿಂದ ಆ ಕಡೆಗೆ ಏನು ನಡೆಯುತ್ತಿದೆ ಎಂದು ನೋಡುತ್ತಿದ್ದೆ. ಅವರು ಕಸ ಗುಡಿಸುತ್ತಾ, ಈರುಳ್ಳಿ ಕತ್ತರಿಸುತ್ತಾ ಕೂತಿರುತ್ತಿದ್ದರು. ನಾನು ಅದನ್ನು ನೋಡಿ ಸಂತೋಷಪಡುತ್ತಿದ್ದೆ. ಅರುಣ್, ಒಂದಿಷ್ಟು ದಿನಗಳ ನಂತರ ನಾನು ಆಗಾಗ ಅವರ ಮನೆಗೆ ಟಿವಿ ನೋಡಲು ಹೋಗುತ್ತಿದ್ದೆ. ಹೀಗೆ ಹೋದಾಗೆಲ್ಲ ನನ್ನ ಫ್ರೆಂಡ್ ರವಿ ಹೇಳಿದ್ದಂತೆ ಸುಮನ ಅವರು ತಮ್ಮ ಕಷ್ಟದ ಕಥೆಯನ್ನೇ ಮತ್ತೆ ಮತ್ತೆ ಹೇಳುತ್ತಿದ್ದರು. ನನಗೆ ಜೀವನದಲ್ಲಿ ತುಂಬಾ ಅನ್ಯಾಯವಾಗಿದೆ. ನನಗೆ ಯಾರೂ ಇಲ್ಲ, ಎಲ್ಲರಿಗೂ ಇರುವುದು ನನ್ನ ಹಣದ ಮೇಲೆ ಮಾತ್ರ ಕಣ್ಣು. ಯಾರು ಫೋನ್ ಮಾಡಿದರೂ ಬರೀ ದುಡ್ಡು ಕೇಳುತ್ತಾರೆ. ಹೀಗಾಗಿ ಎಲ್ಲರಿಂದ ದೂರವಾಗಿದ್ದೇನೆ. ಯಾರೂ ನೀನು ಆರೋಗ್ಯವಾಗಿದ್ದೀಯಾ ಇಲ್ಲವಾ ಅಂತಲೂ ಕೇಳುವುದಿಲ್ಲ ಎಂದು ಹೇಳುತ್ತಿದ್ದರು. ನನಗೂ ಅದನ್ನು ಕೇಳಿ ಕೇಳಿ ಬೇಜಾರಾಗಿತ್ತು. ಅರುಣ್, ಮೈಸೂರಿನಲ್ಲಿ ಸಾಮಾನ್ಯವಾಗಿ ಮಳೆ ಇದ್ದೇ ಇರುತ್ತೆ. ಹೀಗೆ ಒಂದು ದಿನ ನಾನು ಹೊರಗೆ ಹೋದಾಗ ಮಳೆ ಬರುತ್ತಿತ್ತು. ಒಂದು ಅಂಗಡಿ ಕೆಳಗೆ ನಿಂತಿದ್ದೆ. ಅದೃಷ್ಟವಶಾತ್ ಸುಮನ ಅವರು ಕೂಡ ಅಲ್ಲಿಯೇ ನಿಂತಿದ್ದರು. ಕೆಲಹೊತ್ತು ಅಲ್ಲಿಯೇ ಮಾತನಾಡುತ್ತಾ ನಿಂತುಕೊಂಡೆವು. ಆಮೇಲೆ ಮಳೆ ಕಡಿಮೆಯಾದ ಮೇಲೆ ಬೈಕ್ ಮೇಲೆ ಹೊರಟೆವು. ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಮತ್ತೆ ಜೋರಾಗಿ ಮಳೆ ಶುರುವಾಯಿತು. ಅಕ್ಕಪಕ್ಕದಲ್ಲಿ ಯಾವುದೇ ಅಂಗಡಿ ಇರಲಿಲ್ಲ. ಹಾಗಾಗಿ ಅಲ್ಲಿಯೇ ಒಂದು ಮರದ ಕೆಳಗೆ ನಿಂತುಕೊಂಡೆವು. ಚಳಿಯಿಂದ ನಡುಗುತ್ತಿದ್ದಾಗ ಅವರ ಪೂರ್ತಿ ಸೌಂದರ್ಯವೆಲ್ಲ ಕಾಣಿಸತೊಡಗಿತು. ಇನ್ನು ಜೋರಾಗಿ ಗಾಳಿಯು ಮಳೆ ಬರತೊಡಗಿತು. ಅವರು ಮಳೆಗೆ ಬೆನ್ನು ಕೊಟ್ಟು ನಿಂತು ತಮ್ಮ ಬಟ್ಟೆ ಹಿಂಡತೊಡಗಿದರು. ಆ ಕತ್ತಲೆಯಲ್ಲಿ ಎಲ್ಲವೂ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇದನ್ನೆಲ್ಲ ನೋಡಿ ನನಗೇನು ಮಾಡಬೇಕೆಂದು ಗೊತ್ತಾಗಲಿಲ್ಲ. ಅದೇ ಹೊತ್ತಿಗೆ ಅವರು ನನ್ನ ಕಡೆಗೆ ತಿರುಗಿಬಿಟ್ಟರು. ಅವರನ್ನು ನೋಡಿದ್ದೇ ತಡ.
ಮತ್ತೊಬ್ಬನು ಆ ಚಳಿಯಲ್ಲಿಯೂ ಸಹ ಎದ್ದು ನಿಂತು ಕುಣಿಯತೊಡಗಿದ. ಅದೇ ಹೊತ್ತಿಗೆ ಸಿಡಿಲು ಬಡಿದು ಬಿಟ್ಟಿತು. ಅವರು ಹೆದರಿಕೊಂಡು ನನ್ನನ್ನು ದಬ್ಬಿಕೊಂಡರು. ನಾನು ಅದೇ ಅವಕಾಶವನ್ನು ಬಳಸಿಕೊಂಡು ಮಳೆಯಲ್ಲಿ ನಿಂತಲ್ಲಿಯೇ ಆ ಕೆಲಸ ಮಾಡಿಬಿಟ್ಟೆ. ಅದನ್ನು ಹೇಳಲು ಪದಗಳೇ ಸಿಗುತ್ತಿಲ್ಲ. ಅರುಣ್, ಇದಾದ ಸ್ವಲ್ಪ ಹೊತ್ತಿಗೆ ಮಳೆ ನಿಂತುಬಿಟ್ಟಿತು. ಆಮೇಲೆ ಇಬ್ಬರೂ ವಾಸ್ತವಕ್ಕೆ ಬಂದು ಅಲ್ಲಿಂದ ಹೊರಟು ಮನೆಗೆ ಬಂದೆವು. ಮನೆಗೆ ಬಂದ ಕೂಡಲೇ ನಾನು ನನ್ನ ಫ್ರೆಂಡ್ ರವಿಗೆ ಮೆಸೇಜ್ ಮಾಡಿದಾಗ ಅವನು ನಾಳೆ ಸಿಗುವುದಾಗಿ ಹೇಳಿದ. ನಾನು ಸರಿ ಅಂದೆ. ಆಗ ಸುಮನ ಅವರು ಬಂದು, ಅರುಣ್, ತಿನ್ನೋಕೆ ಬೆಳಿಗ್ಗೆ ಮಾಡಿದ ಅನ್ನ ಇದೆ, ಅದನ್ನೇ ತಿನ್ನೋಣ ಬಾ, ಹೊರಗೆ ಮಳೆ ಬರ್ತಾ ಇದೆ ಅಂತ ಹೇಳಿದರು. ನಾನು ಹಾಗೆಯೇ ಕೂತಿದ್ದೆ. ಆಮೇಲೆ ಅವರು ಬಂದು ಒತ್ತಾಯಿಸಿದಾಗ ಅವರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದೆ. ಮರುದಿನ ಬೆಳಿಗ್ಗೆ 8 ಗಂಟೆಯಾದರೂ ಅವರ ಮನೆಯ ಬಾಗಿಲು ತೆರೆದಿರಲಿಲ್ಲ. ನಾನು 9 ಗಂಟೆಯವರೆಗೆ ಕಾಯುತ್ತಾ ಕೂತಿದ್ದೆ. ಆಗಲೂ ತೆರೆಯಲಿಲ್ಲ. ಕೊನೆಗೆ 10 ಗಂಟೆಗೆ ಬಾಗಿಲು ತೆರೆದಿತ್ತು. ಹಿಂದಿನ ದಿನ ಮಳೆಯಲ್ಲಿ ನೆನೆದಿದ್ದರಿಂದ ಅವರಿಗೆ ಜ್ವರ ಬಂದಿತ್ತು ಮತ್ತು ಶೀತ ಕೂಡ ಆಗಿತ್ತು. ನಾನು ಕೂಡಲೇ ಅವರನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡಿಸಿದೆ. ಡಾಕ್ಟರ್, ಜ್ವರ ಜಾಸ್ತಿ ಇದೆ, ಇವತ್ತು ಆಸ್ಪತ್ರೆಯಲ್ಲಿಯೇ ಇರಲಿ, ಸಾಯಂಕಾಲ ತಪಾಸಣೆ ಮಾಡಿ ಕಳುಹಿಸಿಕೊಡುತ್ತೇನೆ ಅಂತ ಹೇಳಿದರು. ಅರುಣ್, ಸಾಯಂಕಾಲ ಡಾಕ್ಟರ್ ಪರೀಕ್ಷೆ ಮಾಡಿದಾಗ ಜ್ವರ ಕಡಿಮೆಯಾಗಿತ್ತು. ಮನೆಗೆ ಹೋಗುವಂತೆ ತಿಳಿಸಿದರು. ನಾನು ಅವರನ್ನು ಮನೆಗೆ ಕರೆದುಕೊಂಡು ಬಂದು ಸರಿಯಾಗಿ ಕಾಳಜಿ ಮಾಡಿದೆ. ಹೀಗೆ 1-2 ದಿನವಾದ ಬಳಿಕ ಅವರು ಹುಷಾರಾದರು. ನಾನು ಅವರನ್ನು ಕಾಳಜಿ ಮಾಡಿದ್ದಕ್ಕೆ ಅವರು ನನಗೆ ದುಡ್ಡು ಕೊಡಲು ಬಂದರು. ಆಗ ನಾನು ದುಡ್ಡು ಬೇಡ ಎಂದು ಹೇಳಿದೆ. ಆಗ ಅವರು ಪರವಾಗಿಲ್ಲ, ಇಟ್ಟುಕೊಂಡಿರುವೆ ಎಂದು ನನ್ನ ಜೇಬಿಗೆ ಹಾಕಿದರು. ನಾನು ದುಡ್ಡು ಬೇಕಾಗಿಲ್ಲ ಎಂದು ಮತ್ತೆ ಹೇಳಿದಾಗ ಅವರು ಮತ್ತೆ ಏನು ಬೇಕಿತ್ತು ಎಂದು ಕೇಳಿದರು. ಆಗ ನಾನು ನಗುತ್ತಾ ಬೇರೆ ಏನಾದರೂ ಕೊಟ್ಟರೆ ಎಂದು ಹೇಳಿದೆ. ಅವರಿಗೆ ನನ್ನ ಮಾತು ಅರ್ಥವಾಯಿತು. ಆಗ ಅವರು, ಇವತ್ತು ಬೇಡ, ನನಗೆ ಹುಷಾರಿಲ್ಲ, ಇನ್ನೊಂದು 2 ದಿನ ಬಿಟ್ಟು ನಾನೇ ನಿನಗೆ ಹೇಳುತ್ತೇನೆ, ಇವಾಗ 1-2 ದಿನ ರೆಸ್ಟ್ ಮಾಡುತ್ತೇನೆ ಅಂತ ಹೇಳಿದರು. ಆಮೇಲೆ 1-2 ದಿನವಾದ ಬಳಿಕ ಮನ ಬಂದಂತೆ ನಾನು ಕೆಲಸವನ್ನು ಮಾಡಿದೆ. ಆಮೇಲೆ ಅವರು, ಇಷ್ಟು ವರ್ಷವಾಗಿತ್ತು ಹೀಗೆ ಕೆಲಸ ಮಾಡದೆ, ಯಾರಿಗೂ ಈ ಬಗ್ಗೆ ಕೇಳುವಂತೆ ಇರಲಿಲ್ಲ, ಆದರೆ ಎಲ್ಲವೂ ಸರಳವಾಗಿ ನಡೆದು ಹೋಯಿತು ಎಂದು ಹೇಳಿದರು. ಹೀಗೆ ನಾನು ಅಲ್ಲಿ ಇರುವವರೆಗೆ ಒಂದಿಷ್ಟು ದಿನಗಳ ಕಾಲ ಆರಾಮವಾಗಿ ಇದ್ದೆ. ಅರುಣ್, ಸದ್ಯ ಆ ಊರನ್ನು ಬಿಟ್ಟು 8-10 ವರ್ಷಗಳಾಗಿವೆ. ಇವಾಗ ನಾನು ಮದುವೆ ಮಾಡಿಕೊಂಡು ಹೊಲದಲ್ಲಿ ದುಡಿಮೆ ಮಾಡುತ್ತಾ ಆರಾಮವಾಗಿದ್ದೇನೆ. ಆ ಕಡೆಗೆ ಹೋಗಬೇಕು ಎನಿಸಿದರೂ ನಾನು ಹೋಗುವುದಿಲ್ಲ, ಇದರಿಂದ ತೊಂದರೆಯಾದರೆ ಕಷ್ಟ ಎಂಬ ಕಾರಣಕ್ಕೆ ಊರಿನಲ್ಲಿದ್ದೇನೆ. ವೀಕ್ಷಕರೇ, ಇಂತಹ ಕಾಲ್ಪನಿಕ ಘಟನೆಗಳು ಕತೆಗಳಿಗಷ್ಟೇ ಸೀಮಿತ. ನಿಜ ಜೀವನದಲ್ಲಿ ಹೀಗೆ ಮಾಡಿದ್ದೇ ಆದಲ್ಲಿ ನಮ್ಮ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ. ಹಾಗಾಗಿ ಇಂತಹ ಕಾಲ್ಪನಿಕ ಕತೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು. ಉತ್ತಮ ಸದ್ಗುಣ ಜೀವನ ನಡೆಸಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.